ಫ್ರೆಂಡ್ಸ್, ಜಗತ್ತಿನಲ್ಲಿರುವ ಎಲ್ಲ ಸಮುದ್ರಗಳು ಅಣುಗೋದ್ರೆ ಏನಾಗುತ್ತೆ ಇಲ್ಲಿ ನೋಡೋಣ. ಮೊದಲನೇದಾಗಿ ಸಮುದ್ರದಲ್ಲಿ ವಾಸಿಸುವ ಎಲ್ಲ ಜೀವಿಗಳು ಅಂದರೆ ತಿಮಿಂಗಲಗಳು, ಡಾಲ್ಫಿನ್ಸ್ ಮತ್ತು ಇತರ ಜಲಚರಗಳು ಸಮುದ್ರದ ತಳಕ್ಕೆ ಬೀಳ್ತವೆ, ಪ್ರಾಣ ಕಳೆದುಕೊಳ್ತವೆ. ಸೊ ಇಲ್ಲಿಂದ ನಿಜವಾದ ತೊಂದರೆ ಪ್ರಾರಂಭವಾಗುತ್ತೆ. ಈ ಸಮುದ್ರಗಳು ಎರಡು ರೀತಿಯ ಜೀವ ಪೋಷಕ ಪಾತ್ರಗಳಲ್ಲಿ ಭಾಗವಹಿಸುತ್ತವೆ. ಮೊದಲನೇದು, ಸೂರ್ಯನಿಂದ ಬರುವ ಶಕ್ತಿಯನ್ನು ಹೀರಿಕೊಂಡು ಗ್ಲೋಬಲ್ ವಾರ್ಮಿಂಗ್ ಅಂದರೆ ಜಾಗತಿಕ ತಾಪಮಾನವನ್ನು ನಿಯಂತ್ರಿಸುತ್ತೆ. ಸೂರ್ಯನ ಉಷ್ಣತೆಯಿಂದ ಬಿಸಿಯಾಗುವ ಸಮುದ್ರದ ನೀರನ್ನು ಭೂಮಿಯ ಉತ್ತರ ಮತ್ತು ದಕ್ಷಿಣ ತುದಿಗಳಿಗೆ ತಳ್ಳುವುದರಿಂದ ಭೂಮಿಯ ಮೇಲೆ ಯಾವುದೇ ಸ್ಥಳವು ತುಂಬಾ ಬಿಸಿಯೂ ಆಗದಿರ, ಹಾಗೆಯೇ ತುಂಬಾ ತಣ್ಣಗೂ ಆಗದಿರ ಈ ಸಮುದ್ರಗಳು ನಿಯಂತ್ರಿಸುತ್ತವೆ. ಎರಡನೆಯದು, ಮಳೆ. ಸಮುದ್ರದಲ್ಲಿರುವ ನೀರು ಆವಿಯಾಗಿ ಮೋಡವಾಗಿ ಭೂಮಿಯ ವಿವಿಧ ಪ್ರದೇಶಗಳಲ್ಲಿ ಮಳೆಯಾಗಿ ಬೀಳುತ್ತೆ. ಒಂದು ವೇಳೆ ಸಮುದ್ರಗಳು ಒಣಗಿದ್ರೆ ಭೂಮಿ ವಿಶಾಲವಾದ ಮರುಭೂಮಿಯಾಗಿ ಬದಲಾಗುತ್ತೆ. ಛತ್ರಿ ಅವಶ್ಯಕತೆಯೇ ಇರುವುದಿಲ್ಲ, ಏಕೆಂದರೆ ಮಳೆನೇ ಬೀಳುವುದಿಲ್ಲ. ಒಂದು ನಿಮಿಷ, ಭೂಮಿ ಮೇಲೆ ಇರುವ ಸರೋವರಗಳು ಮತ್ತು ನದಿಗಳ ಪರಿಸ್ಥಿತಿ ಏನು? ಸಮುದ್ರಗಳು ಇಲ್ಲದಿದ್ದರೆ ಪ್ರಪಂಚವು 97% ನೀರನ್ನು ಕಳೆದುಕೊಳ್ಳುತ್ತದೆ. ಇನ್ನು ಉಳಿದ ಈ ನದಿ ಸರೋವರಗಳ ನೀರು ಸೂರ್ಯನ ತಾಪಕ್ಕೆ ಅತಿ ವೇಗವಾಗಿ ಆವಿಯಾಗುತ್ತೆ. ಆಗ ನೀರಿನ ಸಮಸ್ಯೆ ಉಂಟಾಗುತ್ತೆ. ಕೆಲವೇ ದಿನಗಳಲ್ಲಿ ಭೂಮಿಯ ಮೇಲೆ ಇರುವ ಮನುಷ್ಯರು ಮತ್ತು ಪ್ರಾಣಿಗಳು ಸತ್ತು ಹೋಗ್ತವೆ. ಕೆಲವೇ ವಾರಗಳಲ್ಲಿ ಸಸ್ಯಗಳು, ಕೆಲವೇ ತಿಂಗಳುಗಳಲ್ಲಿ ಮರಗಳು ಸತ್ತೋಗ್ತವೆ. ಕೊನೆಯದಾಗಿ ಸೂರ್ಯನ ತಾಪಕ್ಕೆ ಉಷ್ಣತೆ ಹೆಚ್ಚಾಗುತ್ತೆ, ಬೆಂಕಿ ಹತ್ತಿಕೊಳ್ಳುತ್ತೆ. ಕೆಲವೇ ವರ್ಷಗಳಲ್ಲಿ ಎಲ್ಲ ಕಾಡುಗಳು ಸುಟ್ಟು ಹೋಗ್ತವೆ. ಇದರಿಂದ ಆಕ್ಸಿಜನ್ ಕಡಿಮೆಯಾಗುತ್ತೆ. ಒಂದು ವೇಳೆ ಯಾವುದೇ ಜೀವಿ ಬದುಕಿದ್ದರೂ ಉಸಿರಾಡಕ್ಕಾಗದೆ ಸತ್ತು ಹೋಗುತ್ತೆ. ಇದು ಫ್ರೆಂಡ್ಸ್ ಭೂಮಿಯ ಮೇಲೆ ಸಮುದ್ರಗಳ ಪಾತ್ರ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.